ನೋಡಿ, ಸ್ವತಂತ್ರ ಬಂದು ಈಗಾಗಲೇ 70 ವರ್ಷಗಳು ಆದರೂ ಕೂಡ ರಸ್ತೆ ಕಾಣದ ಗ್ರಾಮ ವಿಜಯನಗರ ಜಿಲ್ಲೆಯ ಗಡಿ ಗ್ರಾಮದ ಗೋಳಿನ ಕಥೆ ಇದು. ಕೋಟಿ ಖರ್ಚು ಮಾಡೋ ಸರ್ಕಾರ ಇಲ್ಲಿ ಯಾಕೆ ಇದೆಲ್ಲವೂ ಕೂಡ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ? ಇಷ್ಟು ವರ್ಷ ಆದರೂ ಕೂಡ ಏನಾಗ್ತಾ ಇದೆ ಇಲ್ಲಿ? 70 ವರ್ಷಗಳಾಗಿದೆ ಸ್ವತಂತ್ರ ಬಂದು, ಆದರೂ ಕೂಡ ಈ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಈಗಲೂ ಕೂಡ ಇದೆಯಂತೆ. ವಿಜಯನಗರ ಜಿಲ್ಲೆಯ ಗಡಿ ಗ್ರಾಮದ ಗೋಳಿನ ಕಥೆ ಇದು. ಕೋಟಿ ಖರ್ಚು ಮಾಡೋ ಸರ್ಕಾರ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಪುಣ್ಯನಗರ ಗ್ರಾಮ ಇದು. ಕೇವಲ 2 ಕಿಲೋಮೀಟರ್ ರಸ್ತೆಗಾಗಿ ಡಿಸಿ ಶಾಸಕರಿಗೆ ಅಲೆದಾಡಿದ್ರೂ ಕೂಡ ಜಾಗ ಇಲ್ಲ. ರಸ್ತೆ ಮಾಡ್ಕೊಡಿ ಅಂತೇಳಿ ಅಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಇಲ್ಲಿ ಮಳೆ ಬಂದ್ರೆ ಸಾಕು, ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಮುತ್ತಗಿ ವ್ಯಾಪ್ತಿಯ ಪುಣ್ಯನಗರ ಗ್ರಾಮದ ಜನರ ಗೋಳಿನ ಕಥೆ ಇದು. ಸ್ವತಂತ್ರ ಬಂದು 70 ವರ್ಷ ಆಗಿದೆ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಈ ಗ್ರಾಮದಲ್ಲಿ ಈಗಲೂ ಕೂಡ ರಸ್ತೆ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ವಿಜಯನಗರ ಜಿಲ್ಲೆ ಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇಲ್ಲಿರುವಂತಹ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳಿಗೆ, ದಯವಿಟ್ಟು ಸರಿ ಮಾಡಿಕೊಡಿ ಅಂತ ಹೇಳಿ. ಆದ್ರೂ ಕೂಡ ಯಾರು ಕ್ಯಾರೆ ಅಂದಿಲ್ಲ, ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ನಮ್ಮ ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿಗೆ ಅಂತ ಹೇಳಿ, ಅದರಲ್ಲೂ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು, ಆ ರಸ್ತೆ ಅಭಿವೃದ್ಧಿ ಇರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಹೀಗೆ ಹಲವು ವಿಚಾರಗಳನ್ನ ಇಟ್ಕೊಂಡು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿಸ್ತಾರೆ. ರಾಜ್ಯ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡ್ತಾರೆ. ಕೋಟಿನ ಹಣ ನಾವು ಖರ್ಚು ಮಾಡ್ತಾ ಇದೀವಿ ಅಂತ ಹೇಳಿ ಸ್ಥಳೀಯ ಶಾಸಕರು ಹೇಳ್ತಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಇಲ್ಲಿ ಪಾಪ ಇಷ್ಟು ವರ್ಷಗಳಾದ್ರೂ ಕೂಡ ಇಲ್ಲಿನ ಜನ ಒಂದು ರಸ್ತೆಗೋಸ್ಕರ ಪರದಾಡ್ತಿದ್ದಾರೆ. ಈಗಲೂ ಕೂಡ ಒಂದು ರಸ್ತೆಗೋಸ್ಕರ ಪರದಾಡ್ತಾ ಇರುವಂತ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಬಹಳಷ್ಟು ಬಾರಿ, ಅದರಲ್ಲೂ ಕೂಡ ಡಿಸಿ ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಇದೊಂದು ವಿಚಾರವನ್ನ ಇವರಿಗೆ ತಲುಪಿಸಿದ್ದಾರೆ. ಇಲ್ಲಿನ ಗ್ರಾಮಸ್ಥರು ಅಲೆದಾಡಿದ್ದಾರೆ. ಆದ್ರೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರೋಡ್ ಇಲ್ಲ, ಏನಿಲ್ಲ, ಮುಳ್ಳಾಗ ಕಲ್ಲಾಗ ಅಡ್ಡಾಡ್ತೀವಿ ನಾವು. ಶಾಲೆ ಮಕ್ಕಳಿಗೆ ತೊಂದರೆ ಆಗೈತಿ, ಎಲ್ಲರಿಗೂ ತೊಂದರೆ ಆಗೈತಿ. ನಮಗೆ ಹೋಗರಿ ಬರೀ ಬಾರಿಲ್ಲ, ಜಾಡಿಲ್ಲ, ಎಲ್ಲ ಬೇರೆಯಾಗ ಅದ್ರಾಗ ಇದ್ರಾಗ ಅಡ್ಡಾಡ್ತೀವ್ರಿ. ದಯವಿಟ್ಟು ಒಟ್ಟು ಗಮನ ಕೊಟ್ಟು ನಮ್ಗೆ ದಾರಿ ಮಾಡಿಕೊಡ್ರಿ. ನಿಮ್ಮ ಕಡೆವಾಗಿ ಬೇಡ್ಕೊಂತೀನಿ. ಇದೆಲ್ಲ ನೋಡ್ರಿ, ನಮ್ಗೆ ದಾರಿನ ಇಲ್ರಿ. ನಾವು ಇಷ್ಟೆಲ್ಲ ದಯವಿಟ್ಟು ನಾವು ನಿಮಗೆ ಸಮಯ ಕೇಳಿ ಬೇಡ್ಕೊಂತೀವಿ. ಇತ್ಲಾಗ ಒಬ್ರು ಗಮನ ಕೊಟ್ಟು ಯಾರು ಮಾಡಂಗಿಲ್ರಿ. ಡಿಸಿ ಕೊಟ್ಟೇವಿ, MLA ಕೊಟ್ಟೇವಿ, ಈ ತಾಯಿ ಲತಮ್ಮ ಕೊಟ್ಟ. ಸರ್, ಇದು ಸೇರಿರೋದು ಮತ್ತಳ್ಳಿ ಪಂಚಾಯತಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು ಸೇರಿರೋದ್ರಿಂದ ನಮಗೆ ಏನು ಹರಪನಹಳ್ಳಿ ತಾಲೂಕು MLA ಮೇಡಮರು ನಿಮ್ಮೂರಿಗೆ ರೋಡ್ ಮಾಡಿಕೊಡ್ತೀವಿ ಅಂತಂದು ಹೇಳಿ ಆಶ್ವಾಸನೆ ಕೊಟ್ಟರು. ಆದರೂ ಇಲ್ಲಿವರೆಗೂ ಏನೋ ರಸ್ತೆ ಮಾಡಿಲ್ಲ. ಈಗ 1 ವರ್ಷದಿಂದ ನಾವು ಹೋರಾಡಕ್ಕೆ ಹಚ್ಚಿದ್ದೀವಿ. ಆದರೆ ಯಾವುದೇ ಕಾರಣದಿಂದ ಮಾಡ್ತೀವಂತ ಹೇಳ್ತಾರೆ ಹೊರತು ಏನೋ ರಸ್ತೆ ಮಾಡಿಕೊಡಂಗಲ್ಲ. ನಮಗೆ ಮಳೆಗಾಲದಲ್ಲಿ ಹೆರಿಗೆ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗೋದು ತೊಂದರೆ, ಶಾಲಾ ಹುಡ್ರಿಗೆ ಕರ್ಕೊಂಡು ಹೋಗೋದು ತೊಂದರೆ ಆಗುತ್ತೆ. ಎಲ್ಲರಿಗೆ ಪ್ರತಿಯೊಬ್ಬರಿಗೆ ತೊಂದರೆ ಆಗುತ್ತೆ ನಮ್ಮೂರಲ್ಲಿ. ಆದ ಕಾರಣ ನಮಗೆ ರಸ್ತೆ ಮಾಡಿಕೊಡ್ಬೇಕಂತ ನಿಮ್ಮ TV9 ವತಿಯಿಂದ ನಾವು ಕೇಳ್ಕೊಂತೀವಿ ಸರ್. ಪುಣ್ಯನಗರ ಗ್ರಾಮದಲ್ಲಿ ತುಂಬ ನೋಡಿ ಸರ್, ನಾವು DC ಕಂಡವಿ, ತಾಯಿ ಕಂಡವಿ, ಎಲ್ಲ 4-5 ಅರ್ಜಿ ಕೊಟ್ಟವಿ. ಅವರು DC ನೋಡ್ರಿ ಮಾಡ್ಕೊಡ್ತಾವ್ರಿ.